ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ಹಿಂದಿನ ಬಾರಿ ನಾವು ಏನು ಮಾಡಿದ್ವಿ ಅಂದರೆ ಈ ಕಕ್ಕೆ ಹೂವನ್ನ ನಾವು ಈ ಮುಖದ ಸೌಂದರ್ಯಕ್ಕೆ ಮತ್ತು ಈ ಗುಲ್ಕಂದ್ ಮಾಡಿಕೊಂಡು ಜಠರಾಂಗ ವ್ಯವಸ್ಥೆನ ಸರಿ ಮಾಡ್ಕೊಳ್ಳೋಕ್ಕೆ ಮತ್ತು ಧಾತು ಪುಷ್ಟಿ ಆಗೋಕ್ಕೆ ಮತ್ತು ಈ ಕಕ್ಕೆ ಕಾಯಿ ಒಳಗಡೆನ ಅಂಟನ್ನು ಬಳಸ್ಕೊಂಡು ಈ ಕಾನ್ಸ್ಟಿಪೇಷನ್ ಅಥವಾ ಈ ಮಲಬದ್ಧತೆಯನ್ನು ಕ್ಲಿಯರ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಸ್ನೇಹಿತರೆ. ಸೊ ಈ ಕಕ್ಕೆಕಾಯಿ ಅಥವಾ ಈ ಕಕ್ಕೆ ಹೂವು ಇಷ್ಟಕ್ಕೆ ನಾವು ಕೆಲಸಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ರಾಜವೃಕ್ಷ ಅಂತ ಹೇಳ್ತಾರೆ, ಅದ್ಭುತವಾದಂತಹ ಗಿಡಮೂಲಿಕೆ ಇದು. ಸೊ ಇದರೊಳಗಡೆ ನಾವು ಈ ಕಕ್ಕೆಕಾಯಿನ ಈ ಥರ ಮುರಿದಾಗ ಏನಾಗುತ್ತೆ, ಭಾಳ ಮುಖ್ಯವಾಗಿ ಗಮ್ ಇರುತ್ತೆ, ಅಂಟು. ಸೊ ಈ ಅಂಟನ್ನು ಮಧ್ಯೆ ನಮಗೆ ಬೀಜಗಳು ಸಿಗ್ತವೆ. ಸುಮಾರು ಒಂದು ಹುರುಳಿಕಾಳಷ್ಟು ಬೀಜಗಳು ಸಿಗ್ತವೆ. ಈಗ ನೀವು ನೋಡೋದಾದರೆ ಇದು ಹಸಿ ಇದೆ ನೋಡಿ, ಇಲ್ಲೊಂದು ಬೀಜ ಬಿತ್ತು. ಸೊ ಇಲ್ಲೊಂದು ಬೀಜ ಈ ಥರ ಇರ್ತವೆ. ಸೊ ಈ ಬೀಜಗಳನ್ನು ಹೆಚ್ಚು ಕಡಿಮೆ ಒಂದು 50ರಿಂದ 60 ಗ್ರಾಮ್ ಅಷ್ಟು, ಒಂದು 100 ಗ್ರಾಮ್ ಅಷ್ಟು ನಾವು ಕಲೆಕ್ಟ್ ಮಾಡ್ಬೋದು. ಸುಮಾರು ಇಲ್ಲಿ ನಮಗೆ ಕಾಣಿಸೋಂಗೆ ಒಂದು 500-600 ಕಕ್ಕೆ ಗಿಡ ಇದೆ, ಕಕ್ಕೆ ಕಾಯಿಗಳಿದ್ದಾವೆ. ಸೊ ಈ ಕಕ್ಕೆ ಕಾಯಿಗಳಲ್ಲಿ ಬೀಜವನ್ನು ಸಂಗ್ರಹ ಮಾಡ್ಕೋಬೇಕು ನಾವು. ಸುಮಾರು ಅದೊಂದು 100 ಗ್ರಾಮ್ ಅಷ್ಟು ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಒಂದು 50 ಗ್ರಾಮ್ ಅಷ್ಟು ಚಕ್ಕೆ ಪುಡಿನ, ಒಂದು 50 ಗ್ರಾಮ್ ಅಷ್ಟು ಲವಂಗದ ಪುಡಿನ, ಅಂದರೆ 100 ಗ್ರಾಮ್ ಅಷ್ಟು ಈ ಕಕ್ಕೆಕಾಯಿಯ ಬೀಜದ ಚೂರ್ಣ, ಒಂದು 50 ಗ್ರಾಮ್ ಚಕ್ಕೆ, ಒಂದು 50 ಗ್ರಾಮ್ ಲವಂಗದ ಚೂರ್ಣವನ್ನು ನಾವು ಕುಟ್ಟಿ ವಸ್ತ್ರಗಾಳಿತ ಚೂರ್ಣ ಮಾಡಿಟ್ಕೋಬೇಕು. ಸೊ ಇದು ಎಂಥ ಅದ್ಭುತ ಔಷಧಿ ಅಂತಂದರೆ, ಯಾರಿಗೆ ಈ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರುತ್ತೆ, ಮತ್ತು ಯಾರಿಗೆ ಈ ಲೈಂಗಿಕಾಸಕ್ತಿ ಕಡಿಮೆ ಆಗಿರುತ್ತೆ, ಮತ್ತು ಯಾರಿಗೆ ಧಾತು ಪುಷ್ಟಿ ಕಡಿಮೆ ಇರುತ್ತೆ, ಮತ್ತು ಯಾರು ಇವತ್ತು ಈ ಸಕ್ಕರೆ ಕಾಯಿಲೆಯಿಂದ ಅಥವಾ ಬೇರೆ ಬೇರೆ ಒಂದು ವರ್ಕ್ ಪ್ರೆಷರಿಂದ ಈ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ತಾರಲ್ವ, ಅವರಿಗೆ ಇದು ತುಂಬ ಅದ್ಭುತವಾದಂಥ ರೆಮಿಡಿ ಇದು. ಸೊ ಈ ಕಕ್ಕೆಕಾಯಿ ಒಳಗಿನ ಬೀಜ 100 ಗ್ರಾಮು, 50 ಗ್ರಾಮು ಲವಂಗ, 50 ಗ್ರಾಮ್ ಚಕ್ಕೆ ಪುಡಿನ ಇನ್ನೇನು ಮಾಡಬೇಕು ಅಂದರೆ, ನಿತ್ಯ ಬೆಳಗ್ಗೆ ತಿಂಡಿಕ್ಕಿಂತ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಒಂದು ಗ್ಲಾಸ್ ಹಾಲಿಗೆ ಒಂದು ಅರ್ಧ ಚಮಚದಷ್ಟು ಪುಡಿನ ಚೆನ್ನಾಗಿ ಮಿಶ್ರಣ ಮಾಡಿ, ಅದಕ್ಕೆ ಬೇಕಾದರೆ ಒಂದು 2 ಚಮಚ ದೇಶಿ ಹಸುವಿನ ತುಪ್ಪ, 1 ಚಮಚ ಜೇನುತುಪ್ಪ ಇಲ್ಲಾಂದ್ರೂ ಕೂಡ ನಾವು ಶುದ್ಧವಾದಂಥ ನಾಟಿ ಹಸುವಿನ ಹಾಲಿಗೆ ಒಂದು 2 ಚಮಚ ತುಪ್ಪ ಮತ್ತು ಇದೊಂದು ಅರ್ಧ ಚಮಚದಷ್ಟು ಪುಡಿನ ಹಾಕ್ಕೊಂಡು ನಿತ್ಯ ಬೆಳಗ್ಗೆ ಒಂದು ಬಾರಿ ಮತ್ತು ರಾತ್ರಿ ಮಲಗಬೇಕಾದ್ರೆ ಒಂದು ಬಾರಿ ನಿತ್ಯ ಕುಡಿತಾ ಬಂದರೆ ಶರೀರದಲ್ಲಿರ್ತಕ್ಕಂಥ ಸಪ್ತಧಾತುಗಳು ಕೂಡ ಪುಷ್ಟಿಯನ್ನು ಹೊಂದಿ, ರಸ, ರಕ್ತ, ಮೇಧ್ಯ, ಮೂಳೆ, ಮಜ್ಜೆ, ಶುಕ್ರ ಅಂತೇನು ಹೇಳ್ತೀವಲ್ವ, ಸಪ್ತಧಾತುಗಳು ರಸ, ರಕ್ತ, ಮಾಂಸ, ಮೇಧ್ಯ, ಮೂಳೆ, ಮಜ್ಜೆ, ಶುಕ್ರ, ಈ ಸಪ್ತಧಾತುಗಳು ಕೂಡ ತಮ್ಮಲ್ಲಿರ್ತಕ್ಕಂತಹ ದೋಷಗಳನ್ನು ಪರಿಹಾರ ಮಾಡಿಕೊಂಡು ಅದ್ಭುತವಾದಂತಹ ಶುಕ್ರ ಕಣಗಳನ್ನು ಅಥವಾ ವೀರ್ಯವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿ ಈ ಕಕ್ಕೆಕಾಯಿಗಳಿನ ಬೀಜ ಮತ್ತು ಲವಂಗ ಮತ್ತು ಚಕ್ಕೆಗಿದೆ ಸ್ನೇಹಿತರೆ. ಸೊ ಇದು ನೀವೆಲ್ಲ ಆದಷ್ಟು ಈ ಸಿಕ್ಕಾಗ ಸಂಗ್ರಹ ಮಾಡಿಟ್ಕೊಂಡು ಬಳಸ್ಕೊಳ್ಳಿ. ಕೆಲವ್ರಿಗೆ ಏನಾಗ್ತದೆ ಅಂದರೆ, ಪಟ್ಟಣದಲ್ಲಿ ಇರ್ತೇವೆ, ನಮಗೆ ಕೆಲಸದ ಒತ್ತಡ ಇರುತ್ತೆ, ನಮಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಇದಕ್ಕೆ ಪೂರಕವಾದಂತಹ ಕೆಲವು ಗಿಡಮೂಲಿಕೆಗಳನ್ನು ಹಾಕ್ಕೊಂಡು ಏನಿವತ್ತು ದೈಹಿಕವಾಗಿ ಪುಷ್ಟಿ ಪಡೆಯೋಕ್ಕೆ, ಸಪ್ತಧಾತುಗಳ ವೃದ್ಧಿ, ಶುಕ್ರ ವೃದ್ಧಿ ಆಗೋಕ್ಕೆ ಅಥವಾ ವೀರ್ಯಾಣುಗಳ ಸಂಖ್ಯೆ ಹೆಚ್ಚಾಗೋಕ್ಕೆ ಕೆಲವು ಮೂಲಿಕೆಗಳನ್ನು ಬಳಸಿ ನಾವು ಕೆಲವು ಪುರುಷರಿಗೆ ಬೇರೆ ಮತ್ತು ಮಹಿಳೆಯರಿಗೆ ಬೇರೆ ಬೇರೆ ಔಷಧಿಗಳನ್ನು ಮಾಡಿರ್ತೇವೆ. ನೀವು ಆಸಕ್ತಿ ಇದ್ದವರು ಕಷಾಯ ಚೂರ್ಣಗಳವೆಲ್ಲ ಅಂದರೆ ಹಿತ್ತಲು ಮದ್ದುಗಳು ಮತ್ತು ಮನೆ ಮದ್ದುಗಳನ್ನು ಸೇರಿಸಿ ಮಾಡುವಂಥದ್ದು, ನಾವು ಬೇರೆ ಯಾವುದು ಅಡ್ಡ ಪರಿಣಾಮ ಇಲ್ಲದೇ ಇರುವಂಥದ್ದು. ಆ ಕಷಾಯ ಚೂರ್ಣಗಳನ್ನು ನೀವು ಸಂಪರ್ಕ ಮಾಡಿ ಪಡೆದು ನಿಮ್ಮಲ್ಲಿರ್ತಕ್ಕಂಥ ದೌರ್ಬಲ್ಯವನ್ನು ಅಥವಾ ಒಂದು ಕಾಯಿಲೆಯನ್ನು ವಾಸಿ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಈ ಒಂದು ಕಕ್ಕೆಕಾಯಿ ಒಳಗಡೆನ ಬೀಜದ ಮತ್ತು ಲವಂಗ ಚಕ್ಕೆಯ ಒಂದು ಲಾಭವನ್ನು ತಾವೆಲ್ಲ ಪಡ್ರಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.